ನಾನು ಇಷ್ಟು ಜನ ಸಾಧಕರ ಹೆಸರು ಹೇಳಿದ್ನಲ್ಲ, ಅವರೆಲ್ಲರೂ ಮಹಿಳೆಯರು. ಇದನ್ನ ಅರ್ಥ ಮಾಡ್ಕೋ. ನನಗಾಗ್ಲಿ ನಿಮ್ಮಪ್ಪಂಗಾಗ್ಲಿ ನೀನು ಓದ್ ಬಿಡಿಸ್. ಸಂಬಳ ಎಷ್ಟು ಗೊತ್ತಾ? ಕೈಗೆ 24,000 ಬರುತ್ತೆ. ನಿನ್ನ ವಿದ್ಯೆನ ದೇಶ ಕಟ್ಟಕ್ಕೆ ಬಳಸ್ಬಿಡು. 3 ಗಂಟೆಯಿಂದ ಕಟ್ಟಾಕ್ಬಾರ್ದು. ನಮ್ಮನೇಲಿ ಅನ್ನಕ್ಕಿದ್ರೆ ಬೇಳೆಗಿರಲ್ಲ, ಬೇಳೆಗಿದ್ರೆ ಕಾಳಿಗಿರಲ್ಲ. ನಾನು ಹೇಳಿದ್ನಲ್ಲ, ಸಾಧಕಿಯರು. ಆ ಸಾಧಕಿಯರ ಸಾಲಿನಲ್ಲಿ ನಿನ್ನ ಹೆಸರು ಬರಬೇಕು ಅನ್ನೋದು ಈ ಅಪ್ಪನ ಆಸೆ. ನಿಮ್ಮಪ್ಪ ನಾನು ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ನಿನ್ನ ವಿವರವಾಗಿ ಹೇಳಿದ್ದೀನಿ. ಹೌದು, ಅಮ್ಮ ಹೇಳದೆ ನಿಜ. ಪಾಪ ಅಪ್ಪ ಮನೆ ನಡ್ಸಕ್ಕೆ, ನನ್ನ ಕಾಲೇಜ್ ಫೀಸ್ ಕಟ್ಟಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ನನ್ ಮದ್ವೆ ಆಗಿ ಹೋದ್ರೆ ಅಪ್ಪಂಗ್ ನನ್ ಮದ್ವೆ ಖರ್ಚು, ಕಾಲೇಜ್ ಖರ್ಚು ಎಲ್ಲ ಕಡಿಮೆ ಆಗತ್ತೆ. ನನ್ ಮದ್ವೆ ಆಗೋನು ನನ್ನ ಓದಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಅಪ್ಪನ್ ಭಾರ ಕಡಿಮೆ ಆಗತ್ತೆ. ನನಗ್ ಅಷ್ಟು ಸಾಕು. ನಾನು ಈ ಮದ್ವೆ ಆಗ್ತಿದ್ದೆ. ಅಯ್ಯೋ, ನನ್ನ ವಾಚ್ ಬೇರೆ ನಿಂತೋಗ್ಬಿಟ್ಟಿದೆ. ಪುಟ್ಟ, ಟೈಮ್ ಎಷ್ಟು? 1:30. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು? ಯಾಕಂಟಿ ಟೆನ್ಷನ್ ಅಲ್ಲಿದ್ದೀರಾ? ನೀರ್ ಬೇಕಾ? ಥ್ಯಾಂಕ್ಸ್ ಪಾ, ಅದು ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಈಗ ಟೈಮ್ ಆಗೋಗಿದೆ, ಹೋಗಕ್ಕಾಗಲ್ಲ ಬಿಡು. ಅಯ್ಯೋ, ನಾನು ನಿನ್ ಪರಿಚಯ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟೆ. ಏನ್ ಪುಟ್ಟ ನಿನ್ ಹೆಸರು? ನಾನ್ ಪ್ರಣೀತಾ. ನನ್ ಮನೆ ಇಲ್ಲೇ ಹತ್ರದಲ್ಲಿದೆ. ನೀವು? ಸತಿ. ಇಲ್ಲಿ ನೋಡ್ರಿ ಗಿರ್ಜಾ, ಗಂಡಿನ ಕಡೆಯವರು ಆಗ್ಲಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಶೋ ಪ್ರಾಣಿ, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಇವತ್ತೇ ಯಾಕೋ ಲೇಟ್ ಆಗ್ತಿದೆ ನೋಡಿ. ರೀ ಸಂಧ್ಯಾ ಅವರೇ, ನಿಮಗೂ ಒಬ್ಳು ಮಗಳಿದ್ರೆ ಈ ತರ ಮಾಡ್ತಾ ಇದ್ರಿ ನೀವು? ನಮ್ಮ ಮನೆ ದೇವ್ರ ಮೇಲೆ ಅಣೆಗೂ ನಿಮ್ ತರ ಅಂತೂ ಮಾಡ್ತಿರ್ಲಿಲ್ಲ ಶಿವಣ್ಣ. ಗಂಡಿನ ಕಡೆಯವ್ರು ಕೇಳಿದ ತಕ್ಷಣ 1 ತಿಂಗಳಲ್ಲೇ ಮದ್ವೆ ಮಾಡಿ ಮುಗಿಸಿ ಜವಾಬ್ದಾರಿ ಮುಗಿತಪ್ಪ ಅಂತ ಕೈ ತೊಳ್ಕೊಂಡ್ಬಿಡ್ತಿದ್ದೆ. ಯಾವ ಸೋಪಲ್ಲಿ ಕೈ ತೊಳ್ಕೊತಿದ್ದೆ? ಸುಮ್ಮನೆನಮ್ಮ, ಸಾಕು. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಹುಟ್ಟಿದ್ದು ಅಂತ ಸಂತೋಷ ಪಡ್ತಾರೆ. ಅಂಥದ್ರಲ್ಲಿ ಮದುವೆ ಮಾಡಿ ಕೈ ತೊಳ್ಕೊತಿದ್ದೆ ಅಂತ ಕೇವಲವಾಗಿ ಮಾತಾಡ್ತೀಯಲ್ಲ. ಇದು ಯಾರು ಒಪ್ಪಂತ ಮತ? ನಿಮ್ಗೆ ಹೆಣ್ಮಕ್ಳು ಇಲ್ವಲ್ಲ, ಅದಕ್ಕೆ ಈ ತರ ಮಾತಾಡ್ತಿದ್ದೀರಾ. ಹೊರಗಡೆ ಪ್ರಪಂಚಕ್ಕೆ ಬಂದು ನೋಡಿ, ಹೆಣ್ಮಕ್ಳು ಮದುವೆ ಮಾಡೋಕ್ಕೆ ಎಂತೆಂಥ ಅರಸಾಹಸ ಮಾಡ್ತಿದ್ದಾರೆ ಗೊತ್ತಾ. ನನ್ನ ಓರ್ಗಿತ್ತಿ ಮಗಳೊಬ್ಳಿದ್ಲು, ಅವಳು ಅಷ್ಟೇ. ನಾನು ಓದಿದ್ದೀನಿ, ದೊಡ್ಡ ಮಂತಂದು ಹುಡುಗ ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ಲು. ಆಮೇಲೆ ನೋಡ್ರೆ 34 ವರ್ಷ ವಯಸ್ಸಾಗೋಯ್ತು. ಅವಳ ಫೋಟೋ ನೋಡಿದ ಹುಡುಗರೆಲ್ಲ ಹುಡುಗಿಗೆ ವಯಸ್ಸಾಗಿದೆ ಬೇಡ ಅಂತ ಅಂದರು. ಆ ಥರ ಆದರೆ ಏನು ಮಾಡಬೇಕು ಹೇಳಿ? ನೋಡಿ ಸಂಧ್ಯಾ ಅವರೇ, ನೀವು ಹೇಳ್ತಾರ ಸರಿ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಭಾವನೆ ಇದೆಯಲ್ಲ, ಅದು ಸರಿ ಇಲ್ಲ. ಸಾಕು, ಸುಮ್ಮನೆ ಇರ್ರಿ. ಸೇಲ್ಸ್ ಕೆಲಸ ಅನ್ಕೊಂಡು ಜಗತ್ತೆಲ್ಲ ಸುತ್ತಾ ಇರ್ತೀರ ತಾನೆ. ನಿಮಗೆ ಗೊತ್ತಿಲ್ವಾ ಕಷ್ಟ ಏನು ಅಂತ? ಮಾತಾಡ್ತಿದ್ರೆ ನ್ಯಾಯ, ನೀತಿ, ಧರ್ಮ ಅಂತ ಮಾತಾಡ್ತೀರಾ. ಈಗ ನಿಮ್ಮ ಮಗಳಿಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇಲ್ಲ ನಿಮ್ಗೆ? ಹೇ ಗಿರಿ, ನಾನು ನನ್ನ ಮಗಳಿಗೆ ಅನ್ಯಾಯ ಮಾಡ್ತೀನ? ಈ ಮಾತನ್ನ ವಾಪಸ್ ತಗೋ, ಚೆನ್ನಾಗಿರಲ್ಲ. ನಾನು ಯಾಕ್ರಿ ವಾಪಸ್ ತಗೋಬೇಕು? ನೀವ್ ಏನ್ ಮಾಡ್ತಿದ್ದೀರೋ ಅದನ್ನೇ ಹೇಳ್ತಾ ಇದ್ದೀನಿ. ಓಹ್, ನೀನೇನು ಮಹಾ ಗರಂದಾರಿ ಕೆಲಸ ಮಾಡ್ತಾ ಇದ್ದೆ ನೋಡು. ರೀ ನೋಡ್ರಿ, ಇವಾಗ ಸುಮ್ಮನೆ ಇರ್ತಾರ? ಪ್ರಣಿ ಇನ್ನೂ ಕಾಲೇಜಿಂದ ಬಂದಿಲ್ಲ ಅಂತ ನಾನು ಟೆನ್ಷನ್ನಲ್ಲಿದ್ದರೆ ನೀವೇ ಕಿತ್ತಾಡ್ತಿರಲ್ಲ. ಅಯ್ಯೋ ಗಿರ್ಜಾ, ನೀವು ಬನ್ರಿ, ಕಾಲೇಜ್ ಹತ್ರ ಹೋಗಿ ಪ್ರಣೀನ ಹಂಗೆ ನಂಗೆ ಕರ್ಕೊಂಡು ಹೋಗೋಣ. ಲೇಟ್ ಆದ್ರೆ ದೊಡ್ಡ ಸಂಬಂಧ ರೀ, ಕೈ ತಪ್ಪು ಹೋಗ್ಬಿಡುತ್ತೆ. ಸುಮ್ಮನೆ ರೀ, ಸಾಕು ನೀವು. ಹೇ ಪ್ರಣಿ, ಬನ್ರಿ ಈ ಕಡೆ. ಪ್ರಣಿ, ಇವತ್ತೇ ಲೇಟ್ ಆಗೋಯ್ತಮ್ಮ, ಪರವಾಗಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ಸೀರೆ ಎತ್ತಿಟ್ಟಿದ್ದೀನಿ, ಹೋಗಿ ಉಟ್ಕೊಂಡು ರೆಡಿ ಆಗ್ಬಿಡಮ್ಮ. ಹೋಟ್ಲಲ್ಲಿ ಗಂಡಿನ ಕಡೆಯವ್ರು ಇದ್ದಾರಂತೆ, ಅಲ್ಲೇ ಎಲ್ಲ ಓಕೆ ಆಯ್ತು ಅಂತಂದ್ರೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮನೆಗೆ ಬರ್ತಾರೆ, ಸರಿನಾ? ಬಾರೆ ಕಡೆ ಪ್ರಣಿ,
ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಅಪ್ಪ ಏನೋ ಹೇಳ್ತಾರೆ, ಅಮ್ಮ ಏನೋ ಹೇಳ್ತಾರೆ, ಅವರೇನೋ ಹೇಳ್ತಾರೆ, ಇದು ಯಾವುದ್ರ ಬಗ್ಗೆ ಗಮನ ಕೊಡಬೇಡ. ನಿನ್ನ ಅಂತರಾತ್ಮ ಏನು ಹೇಳುತ್ತೋ ಹಾಗೆ ಮಾಡು. ನಿನ್ನ ಮನಸ್ಸು ಏನೇನು ಹೇಳುತ್ತೋ ಅದನ್ನು ಹೇಳು, ನಾವೆಲ್ಲ ಹಾಗೆ ನಡ್ಕೊಳ್ತೀವಿ ಅಷ್ಟೇ. ನಿಮ್ ಜೊತೆ ಮಾತಾಡಿದೀನಿ ಅನ್ಸ್ತಿದೆ. ನನಗೂ ಹಾಗೆ ಅನಿಸ್ತದೆ. ನಾವು ಮೊದಲೇ ಎಲ್ಲೋ ನೋಡಿದ್ದೀವಿ, ಎಲ್ಲೋ ಮಾತಾಡಿದ್ದೀವಿ ಅಂತ ಅನ್ಸುತ್ತಲ್ಲ, ಅದಕ್ಕೆ ದೇಜಾವು ಅಂತ ಕರೀತಾರೆ. ನೀವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ? ನೀವೇನ್ ಕೆಲಸ ಮಾಡ್ತೀರಾ? ಗ್ರಹಗಳು, ನಕ್ಷತ್ರಗಳು, ಇದೇ ನನ್ನ ಕೆಲಸ. ಎಲ್ಲಿ? ಆಕಾಶದಲ್ಲಿ. ಅಂದ್ರೆ ನಾನೊಬ್ಳು ಸೈಂಟಿಸ್ಟ್. ಉಪಗ್ರಹ ಉಡಾವಣೆ, ರಾಕೆಟ್, ಸ್ಯಾಟಲೈಟ್ಸ್, ಇಲ್ಲೇ ನನ್ನ ಕೆಲಸ. ವಾವ್, ನನ್ನ ಲೈಫಲ್ಲಿ ನಿಮ್ಮಂತ ಜೊತೆ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ನಿಮ್ಮನ್ನ ನೋಡಿದ್ರೆ ಹೆಮ್ಮೆ ಅನಿಸ್ತಿದೆ. ಬರೀ ಹೆಮ್ಮೆ ಪಡೋದಲ್ಲ, ನೀನು ಹೀಗೆ ಆಗ್ಬೋದು, ಆದರೆ ಅದಕ್ಕೆ ಚೆನ್ನಾಗಿ ಓದಬೇಕು. ಓದಬೇಕು ಅನ್ನೋ ಆಸೆ ನನಗೂ ಇದೆ, ಆದರೆ ಅವಕಾಶ ಎಲ್ರಿಗೂ ಸಿಗ್ಬೇಕಲ್ಲ. ಪ್ರಣೀತಾ, ಅವಕಾಶ ತಾನಾಗೆ ಬರಲ್ಲ. ನಿಂತ ಜಾಗದಲ್ಲೇ ನಿನ್ನ ವೇದಿಕೆನ ನೀನೇ ಸೃಷ್ಟಿ ಮಾಡ್ಕೋಬೇಕು. ಆತ್ಮವಿಶ್ವಾಸದಲ್ಲಿ ನಿಂತೋರಿಗೆ ಅವಕಾಶನೂ ಆಕಾಶ ಇದ್ದ ಹಾಗೆ. ತಲೆ ಎತ್ತಿ ನೋಡಿದ್ರೆ ಸಾಕು, ಕಣ್ ತುಂಬ ಕಾಣುತ್ತೆ. ಆದರೆ ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋರಿಗೆ ಅವಕಾಶ ಅನ್ನೋದು ಕಣ್ರೆಪ್ಪೆ ಇದ್ದ ಹಾಗೆ. ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಈಗ ನೋಡು, ನನಗೂ ಮದುವೆ ಆಗಿದೆ, ನನಗೂ 2 ಮುದ್ದಾದ ಮಕ್ಕಳಿದ್ದಾರೆ. ವಿದ್ಯೆ ಕಲಿತು ತನ್ನ ಕಾಲ ಮೇಲೆ ತಾನು ನಿಂತಿರೋ ಹುಡುಗಿಗೆ ಮದುವೆ ವಿಚಾರದಲ್ಲಿ ಅಪ್ಪ ಅಮ್ಮ ನನ್ನ ಮಗಳು ಇಷ್ಟನೇ ನನ್ನ ಇಷ್ಟ ಅಂತ ಹೇಳ್ತಾರೆ. ಅದೇ ವಿದ್ಯೆ ಕಲಿದೇ ಇರೋ ಹುಡುಗಿ ಮದುವೆ ವಿಚಾರದಲ್ಲಿ ನಮ್ಮ ನಿರ್ಧಾರನೇ ಅಂತಿಮ ನಿರ್ಧಾರ ಅಂತ ಹೇಳ್ತಾರೆ. ನಮ್ಮ ಮಗಳನ್ನ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಹೆಣ್ಣಿಗೂ ಅವಳ ಜೀವನ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ಇದ್ದೇ ಇರುತ್ತೆ. ಆ ಹಕ್ಕು ನಿನಗೆ ಸಿಗಬೇಕು ಅಂದರೆ ನೀನು ಚೆನ್ನಾಗಿ ಓದಿ ನಿನ್ನ ಗುರಿನ ನೀನು ತಲುಪಬೇಕು. ಥ್ಯಾಂಕ್ಸ್ ಆಂಟಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ನೀವಿರಲಿಲ್ಲ ಅಂದಿದ್ರೆ ನಾನೆಲ್ಲೋ ದುಡುಕಿ ತಪ್ಪು ನಿರ್ಧಾರ ತೊಗೊಂಡ್ಬಿಡ್ತಿದ್ದೆ. ಆದರೆ ನೀವು ದೇವ್ರ ಥರ ಬಂದು ನನಗೆ ಒಳ್ಳೆ ಬುದ್ಧಿ ಹೇಳಿದ್ರಿ. ಆದರೆ ನಾನು ನಿಮಗೆ ನನ್ನ ಪ್ರಾಬ್ಲಮ್ಸ್ ಬಗ್ಗೆ ಹೇಳೇ ಇಲ್ವಲ್ಲ, ನಿಮಗೆ ಹೇಗೆ ಗೊತ್ತಾಯಿತು? ಆಂಟಿ ಆಂಟಿ ಕೆಲಸ ನೆನಪಾಗಿ ಹೋಗಿದ್ದಾರೇನೋ. ಆದರೆ ಆಂಟಿ,
ನಾನು ಖಂಡಿತ ನನ್ನ ನಿರ್ಧಾರನ ಬದಲಾಯಿಸ್ತೀನಿ. ಪ್ರಣಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬೇಗ ಹೇಳು. ಬೇಗ ಯಾಕೆ ಹೇಳಬೇಕು ಪ್ರಣಿ? ಏನು ಅರ್ಜೆಂಟ್ ಇಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಧೈರ್ಯವಾಗಿ ಮುಕ್ತವಾಗಿ ಹೇಳು ಅಷ್ಟೇ. ಅಪ್ಪ ಅಮ್ಮ, ನನಗೀಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಪ್ರಣಿ, ಸರಿಯಾಗಿ ಯೋಚನೆ ಮಾಡಿ ಹೇಳ್ತಿದ್ಯೇನೆ. ಇದು ನಿನ್ ಜೀವನದ ಪ್ರಶ್ನೆ ಕಣೆ. ಯಾಕಮ್ಮ ಯಾವಾಗ್ಲೂ ಹೆಣ್ಮಕ್ಳು ಜೀವನದ ಪ್ರಶ್ನೆ ಅಂತಾನೆ ಹೇಳ್ತೀಯ? ಯಾಕೆ ಹೆಣ್ಮಕ್ಳು ಜೀವನದಲ್ಲಿ ಬದುಕು ತೋರಿಸಿ ಉತ್ತರ ಕೊಡಕ್ ಆಗಲ್ಲ ಅನ್ಕೊಂಡಿದ್ಯಾ? ಅಮ್ಮ, ನೀನು ಹೆಣ್ಣು, ನೀನ್ ಹೆತ್ತಿರೋ ನಾನು ಹೆಣ್ಣು, ಈ ಭೂಮಿ ಹೆಣ್ಣು, ಈ ಪ್ರಕೃತಿ ಹೆಣ್ಣು. ಒಂದು ಜೀವನ ಸೃಷ್ಟಿ ಮಾಡಿರೋ ಹೆಣ್ಣಿಗೆ ತನ್ನ ಜೀವನನ ಸೃಷ್ಟಿ ಮಾಡ್ಕೊಳಕ್ ಆಗಲ್ಲ ಅಂತ ಹೆಂಗ ಅನ್ಕೋತೀಯ ಅಮ್ಮ? ಮದ್ವೆ ಆದ್ರೆ ಸಾಕು, ಜವಾಬ್ದಾರಿ ಮುಗ್ದೋಯ್ತು, ಅವಳ ಜೀವನ ಅವಳು ನೋಡ್ಕೋತಾಳೆ ಅಂತ ನೀವೆಲ್ಲ ಯಾಕೆ ಅನ್ಕೋತೀರ? ಇನ್ನು ಕೆಲವೇ ವರ್ಷ ನಾನು ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ಮೇಲೆ ನಾನೇ ಮದುವೆ ಆಗಿ ಹೋಗ್ಬಿಡ್ತೀನಿ. ಅಲ್ಲಿವರೆಗಾದ್ರೂ ಮನೇಲಿರೋಕ್ಕೆ ಅವಕಾಶ ಮಾಡಿಕೊಡಮ್ಮ ಪ್ಲೀಸ್. ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ಬೇಡ ಕಣೆ. ಈ ಹೊಳದ ಬುದ್ಧಿಗೆ ಏನಾಗಿತ್ತೋ ಏನೋ. ಕ್ಷಮಿಸ್ಬಿಡಮ್ಮ. ಮಗಳು ಹುಟ್ಟಿದಾಗ ಮಗಳ ಜೊತೆ ಅವಳ ಮದ್ವೆ ಜವಾಬ್ದಾರಿನೂ ಬಂದ್ಬಿಡುತ್ತೆ. ಮೊದಲೇ ನಮ್ಮನೆ ಪರಿಸ್ಥಿತಿ ಹೀಗಿದೆ, ಮುಂದೆ ಹೇಗೋ ಏನೋ. ಒಂದು ಒಳ್ಳೆ ಅವಕಾಶ ಬಂದಿದೆ, ಬಿಡಬಾರ್ದು. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರೋನಾಗ ಆಗ್ಬಿಡುತ್ತಲ್ಲ ಅಂತ ಅವಸರ ಮಾಡ್ಬಿಟ್ಟೆ ಕಣೆ.
ಸಾಲದು ಅಂತ ಶತ್ರುಗಳ ಥರ ನಂದೇ ನಡಿಬೇಕು ಅಂತ ನಿಮ್ಮಪ್ಪನ ಜೊತೆ ಎಲ್ಲ ಜಗಳ ಮಾಡ್ಬಿಟ್ಟೆ. ನಿನ್ನ ಮನ್ಸಲ್ಲಿ ಏನಿದೆ ಅಂತಾನೂ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇರಲಿಲ್ಲ ನನಗೆ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ ಪ್ರಣಿ. ಇನ್ಯಾವತ್ತೂ ಮದ್ವೆ ಆಗು ಅಂತ ನಾನಿನ್ನ ಬಲವಂತ ಮಾಡಲ್ಲ. ನೀನ್ ಎಷ್ಟು ಬೇಕಾದ್ರೂ ಓದು, ಏನ್ ಬೇಕಾದ್ರೂ ಮಾಡು, ನಾವೆಲ್ರೂ ನಿನ್ ಜೊತೆಗಿರ್ತೀವಿ. ಆದ್ರೆ ಅಮ್ಮ ಹೀಗ್ ಮಾಡ್ಬಿಟ್ಲಲ್ಲ ಅಂತ ಮನ್ಸಲ್ಲಿಟ್ಕೊಂಡು ಕೊರಗ್ಬೇಡ ಅಷ್ಟೆ. ಕ್ಷಮಿಸ್ಬಿಡು ಕದ್ದ. ಹೇ ಇರಿ, ಏನ್ ನೀನ್ ಕ್ಷಮಿಸು ಗಿಮ್ಸು ಅಂತೆಲ್ಲ ಕೇಳ್ಕೊಂಡು ಯಾರು ಮಾಡಿದಾರಂತ ತಪ್ಪ ನೀನ್ ಮಾಡಿದ್ಯಾ? ಎಲ್ಲಾ ತಾಯಂದ್ರು ಹೇಗೆ ಯೋಚನೆ ಮಾಡ್ತಾರೋ ನೀನು ಹಾಗೆ ಯೋಚನೆ ಮಾಡಿದ್ಯಾ? ಹೋಗ್ಲಿ ಬಿಡು, ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಹೊಂದ್ಕೋಬೇಡ. ಅಮ್ಮ ಸಂಧ್ಯಾ, ಈಗಲಾದ್ರೂ ಕೈ ತೊಳ್ಕೊತೀರಾ? ಅರ್ಥ ಆಯ್ತು ಬಿಡಿ ಅಂಕಲ್, ಸಮಾಜ ಸೇವೆ ಮಾಡೋಣ ಅಂತ ಬಂದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಲೋ ಸರ್, ನೀವೇನೇ ಯೋಚನೆ ಮಾಡಬೇಡಿ, ಇದಕ್ಕಿಂತ ಒಳ್ಳೆ ಹುಡುಗಿನ ಹುಡ್ಕೊಡ್ತೀನಿ. ಹಬ್ಬ ಮುಗಿತದ. ಇನ್ಮೇಲಾದ್ರೂ ಮದುವೆ ವಿಷಯ ಬಂದಾಗ ಅಪ್ಪ ಅಮ್ಮದಿರು ಜಗಳ ಮಾಡದೆ ಮಕ್ಕಳ ಮನಸ್ಸನ್ನು ಏನಿದೆ ಅಂತ ತಿಳ್ಕೊಳ್ಳಿ. ಏ ಗಿರಿಜಾ, ಗಿರಿಜಾ ಏನಮ್ಮ ನೀನು? ಕಣ್ಣುಡಿಸ್ಕೊ. ಪ್ರಣಯ್, ನಿಮ್ಮಮ್ಮಗೆ ನೀನೇ ನಿನ್ನ ಕೈಯಾರೆ ಬಿಸಿ ಬಿಸಿ ಕಾಫಿ ಮಾಡಿಕೊಡು. ಸರಿ, ಹೋಗ್ತಾಳೆ. ಒಟ್ಟಿನಲ್ಲಿ ಪ್ರಣಯ್ ನಾನು ಅನ್ಕೊಂಡಾಗೆ ಉತ್ತರ ಕೊಟ್ಲು. ಆದ್ರೆ ಈ ಉತ್ತರ ಅವಳಾಗೆ ಕೊಡ್ಲಿಲ್ಲ, ಭಗವಂತ ಕೊಡಿಸಿದ್ದು. ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು. ಇದಕ್ಕೆ ಧನ್ಯವಾದ ಹೇಳೋ ಅವಶ್ಯಕತೆ ಇಲ್ಲ ಶಿವಪ್ರಸಾದ್. ಭಗವಂತ, ನಿನ್ನ ಮಗಳು ಅವಳ ಅಂತರಾತ್ಮದ ಮಾತನ್ನ ಕೇಳಿದಳು, ಆದ್ರೆ ಹಾಗೆ ನಡ್ಕೊಂಡು ಅದೇ ಇವತ್ತಿನ ಅವಳ ಜಯಕ್ಕೆ ಕಾರಣ. ನಿಜ ಭಗವಂತ, ಆದರೆ ಕೆಲವೊಂದ್ಸರಿ ಅಂತರಾತ್ಮದ ಮಾತು ಕೂಡ ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಆದರೆ ಗಟ್ಟಿ ಮನಸ್ಸಿಂದ ನಾವು ಆಯ್ಕೆ ಮಾಡ್ಕೊಳ್ಳೋ ದಾರಿ ನಮ್ಮನ್ನ ಸರಿಯಾದ ಗುರಿಗೆ ತಲುಪಿಸುತ್ತೆ. ಒಟ್ಟಿನಲ್ಲಿ ಪ್ರಾಣಿ ಭವಿಷ್ಯ ಹಾಳಾಗಿಲ್ವಲ್ಲ, ನನಗಷ್ಟು ಸಾಕು. ಯಾರ ಭವಿಷ್ಯನೂ ಯಾರು ಹಾಳು ಮಾಡಲ್ಲ ಶಿವಪ್ರಸಾದ್. ಯಾಕಂದ್ರೆ ಅವರವ್ರ ಭವಿಷ್ಯ ಅವರವರ ಕೈಯಲ್ಲೇ ಇದೆ. ಸಾಧನೆಯ ಹಾದಿಯಲ್ಲಿ ತೊಂದರೆಯಾಗಿ ಅಥವಾ ಸಮಸ್ಯೆ ಉಂಟಾಯ್ತು ಅಂತ ಕುಗ್ಗಿ ಗುರಿ ತಲುಪಲು ತಡವಾದ್ರೆ ಅಥವಾ ವಿಫಲವಾದ್ರೆ ಅದಕ್ಕೆ ಅವರೇ ಕಾರಣ. ಅದೆಂತಹ ಕಷ್ಟ ಬಂದರೂ ಸಮಸ್ಯೆನ ಎದುರಿಸಿ ಶ್ರಮ ಹಾಕಿದಾಗ ಗುರಿ ಹತ್ರವಾಗುತ್ತೆ, ವ್ಯಕ್ತಿತ್ವ ಎತ್ತರಕ್ಕೆ ಇರುತ್ತೆ. ಮಕ್ಕಳ ಭವಿಷ್ಯ ಎಂದು ಬಂದಾಗ, ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆತ್ತವರಿಗೆ ಹೆಮ್ಮೆಗಿಂತ ಅಂಜಿಕೆಯೇ ಹೆಚ್ಚು. ಆ ಅಂಜಿಕೆಯೇ ಅವರು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ವ್ಯತ್ಯಾಸ ಉಂಟು ಮಾಡಬಹುದು. ಹಾಗಾಗಿ ಹೆಣ್ಣು ಒಂದು ಶಕ್ತಿ ಎಂದು ಭಾವಿಸಿ ಆ ಶಕ್ತಿಗೆ ಪುಷ್ಟಿ ನೀಡಿ, ವಿದ್ಯೆ ನೀಡಿ, ಸಂಸ್ಕಾರ ನೀಡಿ, ಗೌರವ ನೀಡಿ. ಅಷ್ಟು ಮಾಡಿದರೆ ಸಾಕು. ಆಗ ಆ ಹೆಣ್ಣು ಇಡೀ ಜಗತ್ತನ್ನೇ ತೂಗಿಸುವ ಭವ್ಯ ಶಕ್ತಿಯಾಗಿ ಹೊರಹೊಮ್ಮುತ್ತಾಳೆ. ಇನ್ನೊಂದು ಮಾತು, ಮದುವೆ ಎರಡು ಮನಸ್ಸುಗಳ ನಡುವೆ ನಡೆದಾಗ ಮಾತ್ರ ಎರಡು ಕುಟುಂಬಗಳು ಒಂದಾಗೋದಿಕ್ಕೆ ಸಾಧ್ಯ. ಎರಡು ಕುಟುಂಬಗಳು ಒಂದಾಗಬೇಕೆಂದು ಒಲ್ಲದ ಎರಡು ಮನಸ್ಸುಗಳಿಗೆ ಒತ್ತಡ ಹೇರುವುದು ತಪ್ಪು. ವಿವಾಹದಲ್ಲಿ ಮಕ್ಕಳ ನಿರ್ಧಾರವೇ ಮುಖ್ಯ. ಆ ನಿರ್ಧಾರ ಹಿರಿಯರ ಸಮ್ಮುಖದಲ್ಲಾದರೆ ಇನ್ನೂ ಒಳಿತು. ಹಣ, ಅಧಿಕಾರ, ಉತ್ತಮ ಜೀವನ ಶೈಲಿಗೆ ಆಸೆ ಪಟ್ಟು ಕೊಡುವ ಹಾಗೂ ತೆಗೆದುಕೊಳ್ಳುವ ಯಾವ ಸಂಬಂಧಗಳು ಉಳಿಯುವುದಿಲ್ಲ.
ಆದರೆ ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ಪ್ರೀತಿಗಾಗಿ ಪರಸ್ಪರ ಗೌರವಕ್ಕಾಗಿ ಆಗುವ ಸಂಬಂಧಗಳು ಶಾಶ್ವತ, ನಿರಂತರ. ಹೆಣ್ಣಿಗೆ ವಿದ್ಯೆ ನೀಡಿ, ಹೆಣ್ಣು ಕಲಿತರೆ ಭವಿಷ್ಯದ ಬಾಗಿಲೇ ತೆರೆದಂತೆ. ದೇವ ನೀನು ಎಂದಿಗೋ ಜೀವಂತ, ಬಡಭಕ್ತ ತಾನು ಎಂದಿಗೋ ನಿನ್ನ ಸ್ವಂತ. ಸೃಷ್ಟಿನಿ ನಿನದಂತೆ, ದೃಷ್ಟಿನು ನೀನಂತೆ, ಜನುಮಾನೆ ಒಗಟಂತೆ, ಬೇಡಿಸೋನು ನೀನಂತೆ. ಬದುಕಿನರ್ಥ ಹೇಳನಂತ ಕೈಯ ಹಿಡಿಯೋ ಸ್ನೇಹಿತ.